ಒಂದು ಕಡೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ಇರೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಇದೀಗ ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಮಿಷನ್ 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 ರಾಜ್ಯದಲ್ಲಿ ಕಮಿಷನ್ ದಂಧೆ ಜೋರಾಗಿದೆ. ಮಾತೆತ್ತಿದ್ರೆ ಸಾಕು ಲಂಚಬಾಕ ಅಧಿಕಾರಿಗಳು ಪರ್ಸೆಂಟೇಜ್ ಅಂತಿದ್ದಾರೆ. ಕಮಿಷನ್ ಜೊತೆಯಲ್ಲಿ ಇದೀಗ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಮಿಷನ್ ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ ಸುಳಿವು ಕೊಟ್ರ ಸಿಎಂ ಸಿದ್ದರಾಮಯ್ಯ, ಸಚಿವ ಜಾರಕಿಹೊಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಜೋರಾಗಿದೆಯಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಅಥವಾ ಬಿಜೆಪಿ ನಾಯಕರ ಆರೋಪವೂ ಕೂಡ ಅಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸುಳಿವು ನೀಡಿದ್ದಾರೆ. ನಮ್ಮಲ್ಲಿ ವರ್ಗಾವಣೆ ಏಜೆಂಟ್ಗಳು ಶುರುವಾಗಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಯಹಸ್ತ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವರ್ಗಾವಣೆಗಾಗಿ ಯಾರ ಬಳಿಯೂ ಹೋಗಬೇಡಿ, ನಮ್ಮಲ್ಲಿ ಟ್ರಾನ್ಸ್ಫರ್ ಏಜೆಂಟ್ಗಳು ಶುರುವಾಗಿದ್ದಾರೆ ಎಂದಿದ್ದಾರೆ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಮಿಷನ್ ಹಿಂದೆಯೂ ಇತ್ತು, ನಾಳೆಯೂ ಇರುತ್ತೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕಮಿಷನ್ ಕಾಮನ್ ಎಂದಿದ್ದಾರೆ. ಗುತ್ತಿಗೆದಾರ ಸಂಘದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಸಾಹುಕಾರ್, ಕಮಿಷನ್ ಹಿಂದೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ ಎಂದಿದ್ದಾರೆ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನಾವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತೈತೆ. ಜಾರಕಿಹೊಳಿ ಪರ ಪರಮೇಶ್ವರ್ ಪರೋಕ್ಷ ಬ್ಯಾಟಿಂಗ್. ನೋಡಿ, ಅವರು ಪಿ ಡಬ್ಲ್ಯೂ ಇಲಾಖೆಯನ್ನು ನಡೆಸ್ತಿದ್ದಾರೆ. ಅವರಿಗೆ ಗೊತ್ತಿದೆ, ಅದರ ಆಗು ಹೋಗುಗಳೆಲ್ಲ ಅವ್ರಿಗೆ ಗೊತ್ತಿದೆ. ಆ ಆಧಾರದ ಮೇಲೆ ಅವರು ಹೇಳಿಕೆ ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರದಲ್ಲಿ ಕಮಿಷನ್ ದಂಧೆ, ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿಯನ್ನ ಖುದ್ದು ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ಇರೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಇದೀಗ ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಮಿಷನ್ 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 ರಾಜ್ಯದಲ್ಲಿ ಕಮಿಷನ್ ದಂಧೆ ಜೋರಾಗಿದೆ. ಮಾತೆತ್ತಿದ್ರೆ ಸಾಕು ಲಂಚಬಾಕ ಅಧಿಕಾರಿಗಳು ಪರ್ಸೆಂಟೇಜ್ ಅಂತಿದ್ದಾರೆ. ಕಮಿಷನ್ ಜೊತೆಯಲ್ಲಿ ಇದೀಗ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಮಿಷನ್ ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ ಸುಳಿವು ಕೊಟ್ರ ಸಿಎಂ ಸಿದ್ದರಾಮಯ್ಯ, ಸಚಿವ ಜಾರಕಿಹೊಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಜೋರಾಗಿದೆಯಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಅಥವಾ ಬಿಜೆಪಿ ನಾಯಕರ ಆರೋಪವೂ ಕೂಡ ಅಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸುಳಿವು ನೀಡಿದ್ದಾರೆ. ನಮ್ಮಲ್ಲಿ ವರ್ಗಾವಣೆ ಏಜೆಂಟ್ಗಳು ಶುರುವಾಗಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಯಹಸ್ತ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವರ್ಗಾವಣೆಗಾಗಿ ಯಾರ ಬಳಿಯೂ ಹೋಗಬೇಡಿ, ನಮ್ಮಲ್ಲಿ ಟ್ರಾನ್ಸ್ಫರ್ ಏಜೆಂಟ್ಗಳು ಶುರುವಾಗಿದ್ದಾರೆ ಎಂದಿದ್ದಾರೆ. ನಾನು ನಿಮ್ಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆಲ್ಲ ಕೌನ್ಸಿಲಿಂಗ್ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.
ಕಮಿಷನ್ ಹಿಂದೆಯೂ ಇತ್ತು, ನಾಳೆಯೂ ಇರುತ್ತೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕಮಿಷನ್ ಕಾಮನ್ ಎಂದಿದ್ದಾರೆ. ಗುತ್ತಿಗೆದಾರ ಸಂಘದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಸಾವ್ಕಾರ್, ಕಮಿಷನ್ ಹಿಂದೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ ಎಂದಿದ್ದಾರೆ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ, ಇವತ್ತು ಇರ್ತದೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತದೆ. ಜಾರಕಿಹೊಳಿ ಪರ ಪರಮೇಶ್ವರ್ ಪರೋಕ್ಷ ಬ್ಯಾಟಿಂಗ್. ನೋಡಿ, ಅವರು ಪಿ ಡಬ್ಲ್ಯೂ ಇಲಾಖೆಯನ್ನು ನಡೆಸ್ತಿದ್ದಾರೆ. ಅವರಿಗೆ ಗೊತ್ತಿದೆ, ಅದರ ಆಗು ಹೋಗುಗಳೆಲ್ಲ ಅವ್ರಿಗೆ ಗೊತ್ತಿದೆ. ಆ ಆಧಾರದ ಮೇಲೆ ಅವರು ಹೇಳಿಕೆ ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರದಲ್ಲಿ ಕಮಿಷನ್ ದಂಧೆ, ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿಯನ್ನ ಖುದ್ದು ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ಇರೋದನ್ನ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಒಪ್ಕೊಂಡಿದ್ದಾರೆ. ಇದೀಗ ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವನ್ನು ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಮಿಷನ್ ಕಮಿಷನ್ ಕಮಿಷನ್. ರಾಜ್ಯದಲ್ಲಿ ಕಮಿಷನ್ ದಂಧೆ ಜೋರಾಗಿದೆ. ಮಾತೆತ್ತಿದ್ರೆ ಸಾಕು, ಲಂಚಬಾಕ ಅಧಿಕಾರಿಗಳು ಪರ್ಸೆಂಟೇಜ್ ಅಂತಿದ್ದಾರೆ. ಕಮಿಷನ್ ಜೊತೆಯಲ್ಲಿ ಇದೀಗ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಕಮಿಷನ್, ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿ. ಸುಳಿವು ಕೊಟ್ರ ಸಿಎಂ ಸಿದ್ದರಾಮಯ್ಯ, ಸಚಿವ ಜಾರಕಿಹೊಳಿ. ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ಏಜೆಂಟ್ಗಳ ಹಾವಳಿ ಜೋರಾಗಿದೆಯಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಅಥವಾ ಬಿಜೆಪಿ ನಾಯಕರ ಆರೋಪವೂ ಕೂಡ ಅಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸುಳಿವು ನೀಡಿದ್ದಾರೆ. ನಮ್ಮಲ್ಲಿ ವರ್ಗಾವಣೆ ಏಜೆಂಟ್ಗಳು ಶುರುವಾಗಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಭಯಹಸ್ತ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ವರ್ಗಾವಣೆಗಾಗಿ ಯಾರ ಬಳಿಯೂ ಹೋಗಬೇಡಿ, ನಮ್ಮಲ್ಲಿ ಟ್ರಾನ್ಸ್ಫರ್ ಏಜೆಂಟ್ಗಳು ಶುರುವಾಗಿದ್ದಾರೆ ಎಂದಿದ್ದಾರೆ. ನಾನು ನಿಮಗೆಲ್ಲ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಕೌನ್ಸಿಲಿಂಗ್ನಲ್ಲಿ ಮಾಡ್ತಾ ಇರೋದ್ರಿಂದ ನೀವು ದಯಮಾಡಿ ಯಾರ ಬಳಿಗೂ ಹೋಗ್ಬೇಡಿ, ವರ್ಗಾವಣೆ ಮಾಡಿಸ್ಕೊಡಿ ಅಂತೇಳಿ ಯಾರ ಬಳಿಗೂ ಯಾರ ಬಳಿಗೂ ಹೋಗ್ಬೇಡಿ. ಅವರು ನಮ್ಮಲ್ಲಿ ಏಜೆಂಟ್ಗಳು ಶುರುವಾಗ್ಬಿಟ್ಟಿದ್ದಾರೆ, ವರ್ಗಾವಣೆ ಏಜೆಂಟ್ಗಳು. ಅವರು ನಮಗೆ ಯಾರ ಹತ್ರ ಇದ್ದಾರೆ ಅವ್ರನ್ನೇ ಹುಡುಕ್ತಾರೆ. ಅವ್ರಿಗೂ ದುಡ್ಡು ಕೊಡಬೇಕು, ಮತ್ತೆ ಅಧಿಕಾರಿಗಳಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಮಿಷನ್ ಹಿಂದೆಯೂ ಇತ್ತು, ನಾಳೆಯೂ ಇರುತ್ತೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕಮಿಷನ್ ಕಾಮನ್ ಎಂದಿದ್ದಾರೆ. ಗುತ್ತಿಗೆದಾರ ಸಂಘದ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಸಾವ್ಕಾರ್, ಕಮಿಷನ್ ಹಿಂದೆಯೂ ಇತ್ತು, ಇವತ್ತೂ ಇದೆ, ನಾಳೆಯೂ ಇರುತ್ತೆ ಎಂದಿದ್ದಾರೆ. ಅದು ಇದ್ದೇ ಇರ್ತದೆ, ಹಿಂದೂ ಇದೆ, ಇವತ್ತು ಇರ್ತದೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕಾಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನೀವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರ್ತದೆ. ಜಾರಕಿಹೊಳಿ ಪರ ಪರಮೇಶ್ವರ್ ಪರೋಕ್ಷ ಬ್ಯಾಟಿಂಗ್. ನೋಡಿ, ಅವರು ಪಿ ಡಬ್ಲ್ಯೂ ಇಲಾಖೆಯನ್ನು ನಡೆಸ್ತಿದ್ದಾರೆ. ಅವರಿಗೆ ಗೊತ್ತಿದೆ, ಅದರ ಆಗು ಹೋಗುಗಳೆಲ್ಲ ಅವ್ರಿಗೆ ಗೊತ್ತಿದೆ. ಆ ಆಧಾರದ ಮೇಲೆ ಅವರು ಹೇಳಿಕೆ ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರದಲ್ಲಿ ಕಮಿಷನ್ ದಂಧೆ, ಟ್ರಾನ್ಸ್ಫರ್ ಏಜೆಂಟ್ಗಳ ಹಾವಳಿಯನ್ನ ಖುದ್ದು ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.